ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಛಾಯಾ ಮ್ಯಾಮ್. ಫ್ರೆಂಡ್ಸ್, ಈ ಸೆಷನಲ್ಲಿ ನಾವೇನು ಮಾಡೋಣ ಅಂತ ಅಂದರೆ ನೌನ್ಗೆ ಸಂಬಂಧಪಟ್ಟಂತೆ ಕೌಂಟೇಬಲ್ ನೌನ್ಸ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಿಮಗೆ ನಾರ್ಮಲಿ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ಸ್ಗಳಲ್ಲಿ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ಗಳ ಬಗ್ಗೆ ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಕೇಳೋಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಈ ಕೌಂಟೇಬಲ್ ನೌನ್ ಅಂದರೆ ಏನು, ಹಾಗೆಯೇ ಅನ್ಕೌಂಟೇಬಲ್ ನೌನ್ಸ್ಗಳನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಈ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನಾವು ನೌನ್ಸ್ ಹಾಗೆಯೇ ಅದರ ವಿಧಗಳ ಬಗ್ಗೆ ಓದ್ತಾ ಹೋಗಿದ್ವಿ. ಅ ನೌನ್ ಈಸ್ ಅ ವರ್ಡ್ ದಟ್ ರೆಫರ್ಸ್ ಟು ಅ ಪರ್ಸನ್, ಪ್ಲೇಸ್, ಥಿಂಗ್, ಈವೆಂಟ್, ಸಬ್ಸ್ಟಾನ್ಸ್ ಆರ್ ಕ್ವಾಲಿಟಿ, ಕ್ಯಾನ್ ಬಿ ಐದರ್ ಕೌಂಟೇಬಲ್ ಆರ್ ಅನ್ಕೌಂಟೇಬಲ್. ನೌನ್ ಅಂದರೆ ಈಗ ಆಲ್ರೆಡಿ ವಿ ನೋ ವೆರಿ ವೆಲ್ ಅಲ್ಲ. ಸೊ ಏನಪ್ಪ ಅಂತಂದರೆ ಇಟ್ ರೆಫರ್ಸ್ ಟು ಅ ಪರ್ಸನ್, ಅದು ಪರ್ಸನ್ ರೆಫರ್ ಮಾಡುತ್ತೆ, ಪ್ಲೇಸನ್ನು ರೆಫರ್ ಮಾಡುತ್ತೆ, ಥಿಂಗನ್ನು ರೆಫರ್ ಮಾಡುತ್ತೆ, ಈವೆಂಟ್ ಆಗಿರ್ಬೋದು, ಸಬ್ಸ್ಟೆನ್ಸ್ ಕ್ವಾಲಿಟಿಯನ್ನು ರೆಫರ್ ಮಾಡುವಂಥದ್ದಕ್ಕೆ ನಾವು ನಾಮಪದ ಅಂತ ಕರೆದ್ವಿ. ಸೊ ಆ ನೌನ್ ಏನಾಗಿರ್ಬೋದು, ಇಟ್ ಕ್ಯಾನ್ ಬಿ ಐದರ್ ಕೌಂಟೇಬಲ್ ಆರ್ ಅನ್ಕೌಂಟೇಬಲ್. ಕೌಂಟೇಬಲ್ ನೌನ್ ಆದರೂ ಆಗಿರ್ಬೋದು ಅಥವಾ ಅನ್ಕೌಂಟೇಬಲ್ ನೌನ್ ಆದರೂ ಕೂಡ ಇಲ್ಲಿ ಆಗಿರ್ಬೋದು ಅಂತ ಹೇಳುತ್ತೆ. ಸೊ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ ಅಂತಂದರೆ, ಕೌಂಟ್ ಅಂತಂದರೆ ನಾವು ಆ ನೌನ್ಗಳನ್ನು ಕೌಂಟ್ ಮಾಡ್ಬೋದು. ಈಸಿಲಿ ವಿ ಹ್ಯಾವ್ ಟು ಕೌಂಟ್ ಡೌನ್ ದೇಮ್. ಆ್ಯಂಡ್ ಅನ್ಕೌಂಟೇಬಲ್ ನೌನ್ ಅಂತಂದರೆ ನಾವು ವಿ ಕೆನ್ ನಾಟ್ ಕೌಂಟ್ ದೆಮ್. ಸೊ ಅವುಗಳನ್ನು ನಾವು ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ಫಸ್ಟ್ ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಕೌಂಟೇಬಲ್ ನೌನ್ಸ್ ಹ್ಯಾವ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್, ವೈಲ್ ಅನ್ಕೌಂಟೇಬಲ್ ನೌನ್ಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಇನ್ ದ ಸಿಂಗ್ಯುಲರ್ ಫಾರ್ಮ್ ಅಂತ ಇದೆ. ಕೌಂಟೇಬಲ್ ನೌನ್ಸ್ ಹ್ಯಾವ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ನೋಡಿ, ಕೌಂಟೇಬಲ್ ನೌನ್ಗಳೆಲ್ಲ ಏನಿರುತ್ತೆ ಅಂದರೆ ಸಿಂಗ್ಯುಲರ್ನಲ್ಲೂ ಕೂಡ ಇರುತ್ತೆ, ಪ್ಲೂರಲ್ನಲ್ಲೂ ಕೂಡ ಇರೋಂಥದ್ದನ್ನು ನಾವು ನೋಡ್ಬೋದು. ಹಾಗೆಯೇ ವೈಲ್ ಅನ್ಕೌಂಟೇಬಲ್ ನೌನ್ಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಇನ್ ದ ಸಿಂಗ್ಯುಲರ್ ಫಾರ್ಮ್. ಅನ್ಕೌಂಟೇಬಲ್ ನೌನ್ ಹೇಗಿರುತ್ತೆ ಅಂತ ಅಂದರೆ ನಾವು ಬರೀ ಸಿಂಗ್ಯುಲರ್ ನೌನಲ್ಲಿ ಮಾತ್ರ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇನ್ ಇಂಗ್ಲಿಷ್ ಗ್ರಾಮರ್, ವರ್ಡ್ಸ್ ದಟ್ ರೆಫರ್ ಟು ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್ ಆರ್ ಕಾಲ್ಡ್ ನೌನ್ಸ್. ನಮ್ಮ ಇಂಗ್ಲಿಷ್ ಗ್ರಾಮರ್ನಲ್ಲಿ ನಾವು ನೌನ್ಸ್ ಅಂದರೆ ಇಷ್ಟು ಅರ್ಥವನ್ನು ಕೊಡ್ತೀವಿ. ಪೀಪಲ್, ಪ್ಲೇಸ್, ಥಿಂಗ್ಸ್ ಇವೆಲ್ಲವುಗಳನ್ನು ರೆಫರ್ ಮಾಡೋವಂಥ ವರ್ಡನ್ನು ನಾವು ನಾಮಪದ ಅಂತ ಕರೆದ್ವಿ. ದೇ ಆರ್ ಸೆವರಲ್ ವೇಸ್ ಟು ಕ್ಲಾಸಿಫೈ ನೌನ್ಸ್. ಸಾಕಷ್ಟು ಒಂದು ಬೇರೆ ಬೇರೆ ಸೆವರಲ್ ವೇಸಿಂದ ನಾವೇನು ಮಾಡ್ತೀವಿ, ಅವುಗಳನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಒನ್ ವೇ ಈಸ್ ವೆದರ್ ದೇ ಆರ್ ಕೌಂಟೇಬಲ್ ಆರ್ ಅನ್ಕೌಂಟೇಬಲ್ ನೌನ್ಸ್. ನೋಡಿ, ಈ ನಮ್ಮ ಒಂದು ಇಂಗ್ಲಿಷ್ ಗ್ರಾಮರ್ನಲ್ಲಿ ನೌನ್ಗಳನ್ನು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಅಂತಲೂ ಕೂಡ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಕೌಂಟೇಬಲ್ ನೌನ್ಸ್ ಆಸ್ ದ ಟರ್ಮ್ ಸಜೆಸ್ಟ್ಸ್ ಆರ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್. ಇಲ್ಲಿ ಕೌಂಟೇಬಲ್ ನೌನಲ್ಲಿ ಏನಾಗುತ್ತೆ ಅಂತ ಅಂದರೆ ಥಿಂಗ್ಸ್ಗಳನ್ನು ವಿ ಕೆನ್ ನಾಟ್ ಅನ್ಕೌಂಟ್ ಅಲ್ಲ, ಇಲ್ಲಿ ನಾವು ಅದನ್ನು ಈಸಿಯಾಗಿ ಕೌಂಟ್ ಮಾಡ್ಬೋದು. ದೇ ಹ್ಯಾವ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಗರ್ಲ್ಸ್ ಇದೆ, ಬುಕ್ಸ್ ಇದೆ, ಪೆನ್ಸಿಲ್ ಪೆನ್ಸಿಲ್ಸ್ ಅಥವಾ ಪೆನ್ಸ್ ಅಂತ ನಾವಿಲ್ಲಿ ರೆಕಗ್ನೈಸ್ ಮಾಡ್ಬೋದು ಈಸಿಯಾಗಿ. ನೋಡಿ, ಈಗ ಕೌಂಟ್ ಮಾಡೋದಂದರೆ ಎಷ್ಟು ಹುಡುಗಿಯರಿದ್ದಾರೆ, ಗರ್ಲ್ ಅಂದರೆ ಒಬ್ಳಿದ್ದಾಳೆ ಅಂತ, ಇದು ಕೌಂಟ್ ಮಾಡೋಕ್ಕೆ ಬಂತು. ಗರ್ಲ್ಸ್ ಅಂತಂದರೆ ಮಿನಿಮಮ್ ಎಷ್ಟಿದ್ದಾರೆ ಅಂತ ನಾವಲ್ಲಿ ಕೌಂಟ್ ಮಾಡ್ಬೋದು. 1 2 3 4 5 6 7 8 9 10 ಈ ರೀತಿ ನಾವು ಕೌಂಟನ್ನು ಮಾಡ್ತಾ ಹೋಗ್ಬೋದು. ಅದೇ ದಿಸೆಯಲ್ಲಿ ಬುಕ್ ಇದೆ, ಹಾಗೆಯೇ ಬುಕ್ಗಳನ್ನು ಕೂಡ ನಾವೇನು ಮಾಡ್ಬೋದು, ಏನು ಮಾಡ್ಬೋದು ಅಂತಂದರೆ ಈಸಿಲಿ ಕೌಂಟ್ ಡೌನ್ ಅಲ್ವಾ. ಸೊ ಅ ಕೌಂಟೇಬಲ್ ನೌನ್ ಬಿಕಮ್ಸ್ ಪ್ಲೂರಲ್ ಬೈ ಆ್ಯಡಿಂಗ್ ಎಸ್ at the end of the word. Of course, there are nouns that form plurals in other ways ಅಂತ ಇದೆ. ಈ ಕೌಂಟೇಬಲ್ ನೌನ್ ಏನಿದೆ ಅಂತಂದರೆ ಪ್ಲೂರಲ್ನಲ್ಲೂ ಕೂಡ ನಾವೇನು ಮಾಡ್ಬೋದು, ಅವುಗಳನ್ನು ಎಸ್ ಅನ್ನು ತಗೊಳ್ಳುತ್ತೆ. ಪ್ಲೂರಲ್ ಫಾರ್ಮಲ್ಲಿ ಸಿಂಗ್ಯುಲರ್ ಇದ್ದಿದ್ದು ಪ್ಲೂರಲ್ ಫಾರ್ಮಲ್ಲಿ ನಾವು ಹೇಳುವಂಥ ಸಂದರ್ಭದಲ್ಲಿ ಎಸ್ ಆ್ಯಡ್ ಮಾಡ್ಕೊಳ್ಳುತ್ತೆ. ಸೊ ಕೆಲವೊಂದು ನೌನ್ಸ್ ಏನಪ್ಪ ಅಂತಂದರೆ ಬೇರೆ ರೀತಿಯಾಗಿ ಅವು ಬದಲಾವಣೆ ಆಗುತ್ತೆ. ಬುಕ್ ಇದ್ದಿದ್ದು ಬುಕ್ಸ್ ಆಗುತ್ತೆ, ಅಥವಾ ಪೆನ್ ಇದ್ದಿದ್ದು ಪೆನ್ಸ್ ಆಗುತ್ತೆ ಅಲ್ವಾ. ಹಾಗೆ ರೀತಿಲಿ ಇದು ಡಿಫ್ರೆಂಟಾಗಿ ನೋಡೋದಾದರೆ ವುಮನ್ ಇದೆ, ವುಮೆನ್ ಆಗುತ್ತೆ. ಮೌಸ್ ಇದ್ದಿದ್ದು ಮೈಸ್, ಇದು ಕೂಡ ನಾವು ಪ್ಲೂರಲ್ ನೌನ್ಸ್ ಅಂತ ಹೇಳ್ತೀವಿ. ಲವ್ಸ್ ಇದೆ, ಲೈಸ್ ಇದೆ. ಇವುಗಳನ್ನು ನಾವು ಈಸಿಯಾಗಿ ಕೌಂಟ್ ಕೂಡ ಮಾಡ್ಬೋದು.
ಓಕೆ, ಹಾಗಾದರೆ ನಿಮಗಿಲ್ಲಿ ಅನ್ಕೌಂಟೇಬಲ್ ನೌನ್ ಅಂದರೆ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಈಗ ನಿಮಗೆ ಕೌಂಟೇಬಲ್ ಮತ್ತು ಹಾಗೆಯೇ ಅನ್ಕೌಂಟೇಬಲ್ ಅದ್ರ ಬಗ್ಗೆನೂ ಕೂಡ ಗೊತ್ತಾಯಿತು. ಇನ್ನೊಂದು ಸ್ವಲ್ಪ ನಾನು ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗ್ತೀನಿ. ಅ ಬಾಲ್ ಅಂತಂದರೆ ಒಂದು ಬಾಲ್ ಇದೆ ಅಂತ ಗೊತ್ತಾಯಿತು. 2 balls ಇದೆ ಅಂತ ಗೊತ್ತಾಯಿತು. ಆ್ಯನ್ ಎಗ್ 3 eggs, ಆ್ಯನ್ ಅಂಬ್ರೆಲಾ 4 umbrellas. ನಾವು ಈ ರೀತಿಯಾಗಿ ಅವುಗಳನ್ನು ಏನು ಮಾಡ್ತೀವಿ ಅಂದರೆ ಕೌಂಟ್ ಮಾಡ್ತೀವಿ. ಹಾಗಾದರೆ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನು? ಇಷ್ಟ ಮಟ್ಟ ನಮಗೆ ಗೊತ್ತಾಯಿತು. ಕೌಂಟೇಬಲ್ ನೌನ್ಸ್ ಅಂದರೆ ನಾವು ಈಸಿಯಾಗಿ ಅವುಗಳನ್ನು ಕೌಂಟ್ ಮಾಡೋದು ಅಂತ. ಹಾಗಿದ್ರೆ ಅನ್ಕೌಂಟೇಬಲ್ ನೌನ್ ಅಂದರೆ ಏನಪ್ಪ? ಅನ್ಕೌಂಟೇಬಲ್ ನೌನ್ಸ್ ಆರ್ ಫಾರ್ ದ ಥಿಂಗ್ಸ್ ದಟ್ ವಿ ಕೆನ್ ನಾಟ್ ಕೌಂಟ್ ವಿತ್ ನಂಬರ್ಸ್. ನಾವು ಅವುಗಳನ್ನು ನಂಬರ್ಸ್ನಲ್ಲಿ ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ. ಅವುಗಳನ್ನು ನಾವು ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತಾ ಇದ್ದೀವಿ. ದೇ ಮೇ ಬಿ ದ ನೇಮ್ಸ್ ಫಾರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕ್ವಾಲಿಟೀಸ್ ಆರ್ ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಆರ್ ಟೂ ಸ್ಮಾಲ್ ಆರ್ ಟೂ ಅಮೋರೋಪೋಸ್ ಟು ಬಿ ಕೌಂಟೆಡ್ ಅಂತ ಇದೆ. ಅವು ಏನಪ್ಪ ಅಂತಂದರೆ ನಮಗೆ ಕಣ್ಣಿಗೆ ಕಾಣದೇ ಇರೋಂಥ ಐಡಿಯಾಸ್ ಆಗಿರುತ್ತೆ, ನಮ್ಮಲ್ಲಿರೋಂಥ ಗುಣಗಳಾಗಿರುತ್ತೆ, ನಮ್ಮ ಒಂದು ದೈಹಿಕ ಒಂದು ಚಟುವಟಿಕೆಗಳಾಗಿರುತ್ತೆ. ಇವೆಲ್ಲವುಗಳನ್ನು ನಾವು ನಾವು ಕೌಂಟ್ ಮಾಡೋದಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಲಿಕ್ವಿಡ್ಸ್ ಇದೆ, ಆಯಿಲ್ ಇರುತ್ತೆ, ಈಗ ಸೀಮೆಎಣ್ಣೆ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಅವುಗಳನ್ನ 1 2 3 4 ಅಂತ ಕೌಂಟ್ ಮಾಡೋಕ್ಕೆ ಬರುತ್ತಾ? ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಲಿಕ್ವಿಡ್ಸ್ ಏನಿದೆ ಅಂತಂದರೆ ಇದು ಅನ್ಕೌಂಟೇಬಲ್. ಪೌಡರ್ಸ್ ಇದೆ, ಈಗ ಜೋವರ್ ಪೌಡರ್ ಸಿಗುತ್ತೆ, ಗೋಧಿ ಪೌಡ್ರು ಸಿಗುತ್ತೆ, ಅಕ್ಕಿ ಪೌಡ್ರು, ಇವೆಲ್ಲ ಹಿಟ್ ಅಂತ ಏನು ಹೇಳ್ತೀವಿ, ಅವೆಲ್ಲವನ್ನೂ ಕೂಡ ನಾವು ಮಾಡೋಕ್ಕಾಗಲ್ಲ. ಗ್ಯಾಸಸ್ ಕೂಡ ಅಷ್ಟೇ, ಅದೊಂದು ನಮ್ಮ ಕಣ್ಣಿಗೆ ಕಾಣದೇ ಇರೋಂಥ ಒಂದು ಅನಿಲ ಅದು ಅಲ್ವಾ. ಸಮ್ ಎಕ್ಸಾಂಪಲ್ಸ್ ಆಫ್ ಅನ್ಕೌಂಟೇಬಲ್ ನೌನ್ಸ್ ಆರ್ ಅಂತ ಇದೆ ನೋಡಿ. ಐಡಿಯಾಸ್ ಮತ್ತು ಎಕ್ಸ್ಪೀರಿಯನ್ಸಸ್ ಕೂಡ ಏನಾಗ್ತದೆ ಅಂದರೆ ಅನ್ಕೌಂಟೇಬಲ್ ನೌನಲ್ಲೇ ಸೇರಿಕೊಳ್ಳುತ್ತೆ. ಅಡ್ವೈಸ್, ಇನ್ಫಾರ್ಮೇಷನ್, ಪ್ರೋಗ್ರೆಸ್, ನ್ಯೂಸ್, ಲಕ್, ಫನ್, ವರ್ಕ್, ಇವನು ಕೂಡ ವಿ ಕೆನ್ ನಾಟ್ ಕೌಂಟ್ ಇಟ್. ಅಡ್ವೈಸ್ ಕೊಡ್ತಾ ಇದ್ದೀವಿ, 1 advice 2 advice 3 advice, ವಿ ಕೆನ್ ನಾಟ್ ಕೌಂಟ್ ಇಟ್ ಅಲ್ವಾ. ಅವು ಐಡಿಯಾಸು ಮತ್ತು ನಮ್ಮ ಎಕ್ಸ್ಪೀರಿಯನ್ಸಿಗೆ ತಕ್ಕಂಗೆ ಇರುತ್ತೆ. ಇನ್ನು ಮೆಟೀರಿಯಲ್ಸ್ ಆ್ಯಂಡ್ ಸಬ್ಸ್ಟ್ಯಾನ್ಸಸ್ ಅಂತ ಇದೆ. ಮೆಟೀರಿಯಲ್ಸ್ ಅಂತ ಅಂದರೆ ಗೋಲ್ಡ್ ಇದೆ ಅಲ್ವಾ, ಸಿಲ್ವರ್, ಗೋಲ್ಡ್, ಕಾಪರ್, ವಿ ಕೆನಾಟ್ ಕೌಂಟ್ ದೆಮ್. ಹಾಗೆಯೇ ವಾಟರ್, ಸಬ್ಸ್ಟ್ಯಾನ್ಸಸ್ ನೋಡಿ, ವಾಟರ್, ನೀರನ್ನು ಕೌಂಟ್ ಮಾಡೋಕ್ಕಾಗುತ್ತಾ? ಎಷ್ಟು ಲೀಟ್ರ್ ಇದೆ, ಲೀಟ್ರ್ ಗಂಟಲೆ ನಾವು ನೋಡ್ಬೋದು, ಆದರೆ 1 2 3 ನಂಬರಲ್ಲಿ ವಿ ಕೆನಾಟ್ ಕೌಂಟ್, ನಂಬರಲ್ಲಿ ನೋಡೋಕ್ಕೆ ಆಗಲ್ಲ. ರೈಸ್, ಮಿಲ್ಕ್, ಸಿಮೆಂಟ್ ಅಲ್ವಾ. ಹಾಗೆಯೇ ವೆದರ್ ವರ್ಡ್ಸ್ ನೋಡಿ, ವೆದರ್, ಥಂಡರ್, ಲೈಟನಿಂಗ್, ರೈನ್, ಸ್ನೋ, ಇವೆಲ್ಲ ಏನಪ್ಪ ಅಂತಂದರೆ ವೆದರ್ ವರ್ಡ್ಸ್, ಅಂದರೆ ವಾತಾವರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಡ ನಾವು ಕೌಂಟ್ ಮಾಡೋದಕ್ಕೆ ಬರಲ್ಲ. ನೇಮ್ಸ್ ಫಾರ್ ಗ್ರೂಪ್ಸ್ ಆಫ್ ಕಲೆಕ್ಷನ್ಸ್ ಆಫ್ ಥಿಂಗ್ಸ್ ಅಂತ ಇದೆ. ಸೊ ನೋಡಿ, ಫರ್ನಿಚರ್, ಎಕ್ವಿಪ್ಮೆಂಟ್, ರಬೀಶ್, ಲಗೇಜ್, ಇವೆಲ್ಲವನ್ನು ಕೂಡ ನಾವು ಒಂದೇ ಸಲ ಏನು ಹೇಳ್ತೀವಿ ಅಂತಂದರೆ ಅನ್ಕೌಂಟೇಬಲ್ ನೌನಲ್ಲಿ ಹೇಳ್ಬೋದು. ಅದರ್ ಕಾಮನ್ ಅನ್ಕೌಂಟೇಬಲ್ ನೌನ್ಸ್ ಇನ್ಕ್ಲೂಡ್. ಅದರ್ ಕಾಮನ್ ಆಗಿ ನಾವು ಯೂಸ್ ಮಾಡೋವಂಥ ಅನ್ಕೌಂಟೇಬಲ್ ನೌನ್ಸ್ ಯಾವ್ಯಾವು ಅಂತಂದರೆ ಅಕಮಡೇಷನ್ ಇದೆ, ಬ್ಯಾಗೇಜ್ ಇದೆ, ಹೋಮ್ವರ್ಕ್, ನಾಲೆಜ್, ಮನಿ, ಪರ್ಮಿಷನ್, ರಿಸರ್ಚ್, ಟ್ರಾಫಿಕ್, ಟ್ರಾವೆಲ್, ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಅನ್ಕೌಂಟೇಬಲ್ ನೌನ್ಸ್. ದೀಸ್ ನೌನ್ಸ್ ಆರ್ ನಾಟ್ ಯೂಸ್ಡ್ ವಿತ್ ಎ ಆರ್ ಆ್ಯನ್ ಆರ್ ನಂಬರ್ಸ್ ಆ್ಯಂಡ್ ಆರ್ ನಾಟ್ ಯೂಸ್ಡ್ ಇನ್ ದ ಪ್ಲ್ಯೂರಲ್. ಇವು ಏನಪ್ಪ ಅಂತ ಅಂದರೆ ಈ ನೌನ್ಸ್ ಏನಿದೆ, ಅನ್ಕೌಂಟೇಬಲ್ ನೌನ್ಸ್ ಅಂತ ಏನು ಹೇಳ್ತೀವಿ, ಅದರ ಬಿಫೋರ್ ಅಂದರೆ ಅದರ ಹಿಂದ್ಗಡೆ ಎ ಆಗಲಿ, ಆ್ಯನ್ ಆಗಲಿ, ಅಥವಾ 1 2 3 4 5 ಈ ಥರ ನಂಬರ್ನಾಗಲಿ ನಾವೇನು ಮಾಡಲ್ಲ, ಆ್ಯಡಪ್ ಮಾಡಲ್ಲ. ಓಕೆ ನೋಡಿ, ವಿ ಆರ್ ಗೋಯಿಂಗ್ ಟು ಗೆಟ್ ನ್ಯೂ ಫರ್ನಿಚರ್ ಅಂತ ಹೇಳ್ತೀವಿ ಹೊರತಾಗಿ 1 ಫರ್ನಿಚರ್ 2 ಫರ್ನಿಚರ್ ಅಂತ ಅಲ್ಲಿ ನಾವು ಕೌಂಟ್ ಡೌನ್ ಮಾಡಲ್ಲ. ಇಲ್ಲಿ ನಾವು ಹಾಕಿದ್ವಿ ಅಲ್ವಾ, ಫಾರ್ ದ ಲಿವಿಂಗ್ ರೂಮ್. ಹಾಗೆ ನೋಡಿ, ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಅ ನ್ಯೂ ಫರ್ನಿಚರ್ ಫಾರ್ ದ ಲಿವಿಂಗ್ ರೂಮ್. ಇದು ರಾಂಗ್ ಆಗುತ್ತೆ, ಈ ಥರ ನಾವು ಹೇಳಬಾರ್ದು. ಈ ಸೆಕೆಂಡ್ ಸೆಂಟೆನ್ಸ್ ಏನಿದೆ ಅದು ರಾಂಗ್ ಇದೆ. ಅಥವಾ ವಿ ಆರ್ ಗೆಟ್ ನ್ಯೂ ಫರ್ನಿಚರ್ಸ್ ಅಂತಲೂ ಕೂಡ ಹೇಳಬಾರ್ದು, ಫರ್ನಿಚರ್ ಅಂತಲೇ ಹೇಳಬೇಕು, ಪ್ಲ್ಯೂರಲ್ನಲ್ಲೇ ಇದ್ದೆ ಅದು. ಫರ್ನಿಚರ್ಸ್ ಅಂತ ಅಂದರೆ ತಪ್ಪಾಗುತ್ತೆ, ಫರ್ನಿಚರ್ ಅಂತಲೇ ಹೇಳಬೇಕು. ವಿ ಹ್ಯಾಡ್ ಟೆರಿಬಲ್ ವೆದರ್ ಲಾಸ್ಟ್ ವೀಕ್ ಅಂತ ಹೇಳ್ತೀವಿ, ಅದನ್ನು ಬಿಟ್ಟು ವಿ ಹ್ಯಾಡ್ ಅ ಟೆರಿಬಲ್ ವೆದರ್ ಅಂತ ನಾವಿಲ್ಲಿ ಹೇಳಬಾರ್ದು. ಓಕೆ, ಇದು ಯೂಸೇಜ್ ಅಂತ ಕರಿತಾ ಇದ್ದೀವಿ. ಎಕ್ಸಾಮ್ಸ್ನಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ವಿ ನೀಡ್ ರೈಸ್ ನೆಕ್ಸ್ಟ್ ಟೈಮ್ ವಿ ಗೋ ಶಾಪಿಂಗ್.
Some nouns always have plural form, but they are uncountable because we cannot use numbers with them. ಇನ್ನು ಕೆಲವೊಂದು ಏನಪ್ಪ ಅಂತಂದರೆ ಪ್ಲ್ಯೂರಲ್ನಲ್ಲೇ ಇರೋಂಥ ನಂಬರ್ ಇರುತ್ತೆ, ಅವುಗಳನ್ನು ನಾವೇನು ಮಾಡಲ್ಲ, ನಂಬರಿಂದ ಗುರ್ತಿಸಲ್ಲ. ಐ ಬಾಟ್ 2 pairs ಆಫ್ ಟ್ರೌಸರ್ಸ್ ಅಂತ ಇದೆ. ಟ್ರೌಸರ್ಸ್ ಅನ್ನೋದೇನಿದೆ, ಈ ಟ್ರೌಸರ್ಸ್ ಅಂತ ಹೇಳ್ತೀವಲ್ಲ, 1 ಟ್ರೌಸರ್ ಅಥವಾ ಟ್ರೌಸರ್ ಈ ಥರ ಹೇಳಲ್ಲ, ನಾವೇನು ಹೇಳ್ತೀವಿ, ಟ್ರಾಸರ್ಸ್ ಅಂತಲೇ ಹೇಳ್ತೀವಿ. ಅನ್ಕೌಂಟೇಬಲ್ ನೌನ್ಸ್ ಆರ್ ಯೂಸ್ಡ್ ವಿತ್ ಅ ಸಿಂಗ್ಯುಲರ್ ವರ್ಬ್. ದೇ ಯೂಶ್ವಲಿ ಡು ನಾಟ್ ಹ್ಯಾವ್ ಅ ಪ್ಲ್ಯೂರಲ್ ಫಾರ್ಮ್. ಈ ಥರ ನಾವೇನು ಮಾಡ್ಬೋದು, ಇದನ್ನು ಬಳಕೆ ಮಾಡಬೇಕು. ನೋಡಿ, ದೇ ಯೂಶ್ವಲಿ ಡು ನಾಟ್ ಹ್ಯಾವ್ ಅ ಪ್ಲ್ಯೂರಲ್ ಫಾರ್ಮ್. ಪ್ಲ್ಯೂರಲ್ ಫಾರ್ಮಲ್ಲಿ ಇರಲ್ಲ. ನೋಡಿ, ಅನ್ಕೌಂಟೇಬಲ್ ನೌನ್ಸಿಗೆ ಮೋಸ್ಟ್ ಎಕ್ಸಾಂಪಲ್ ಯಾವ್ಯಾವ ಇದೆ ಅಂತಂದರೆ ಟೀ, ಶುಗರ್, ವಾಟರ್, ಏರ್, ರೈಸ್, ನಾಲೆಡ್ಜ್, ಬ್ಯೂಟಿ, ಆ್ಯಂಗರ್, ಫಿಯರ್, ಲವ್, ಮನಿ, ರಿಸರ್ಚ್, ಸೇಫ್ಟಿ, ಎವಿಡೆನ್ಸ್. ಸೊ ಇವುಗಳನ್ನು ನಾವು ಸೆಂಟೆನ್ಸಲ್ಲಿ ಬಳಸಿದಾಗ ಹೇಗಾಗುತ್ತೆ, ಟೀ ಈಸ್ ಮೈ ಫೇವ್ರೆಟ್ ಡ್ರಿಂಕ್ ಅಂತ ಹೇಳಬೇಕು. ನಾಲೆಡ್ಜ್ ರೂಲ್ಸ್ ದ ವರ್ಲ್ಡ್ ಅಂದರೆ ಜ್ಞಾನ ಜಗತ್ತನ್ನು ಆಳುತ್ತೆ ಅಂತ. ಮನಿ ಹ್ಯಾಸ್ ನೋ ಲಿಮಿಟೇಷನ್, ಹಣಕಾಸಿಗೆ ಯಾವುದೇ ಒಂದು ಲಿಮಿಟೇಷನ್ ಇರಲ್ಲ. ಶುಗರ್, ಇನ್ನೊಂದು ನೋಡಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ರಿ. ಶುಗರ್ ವಾಸ್ ಇನ್ ದ ಬಾಕ್ಸ್ ಬಟ್ ಸಮ್ ಒನ್ಸ್ ಸ್ಟೋಲನ್ ಇಟ್. ಶುಗರ್ ಬಾಕ್ಸಲ್ಲಿತ್ತು, ಯಾರು ಅದನ್ನು ಕಳು ಮಾಡಿದ್ದಾರೆ ಅಂತ ಅರ್ಥ ಕೊಡುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ಸ್ ಟೆಂಡ್ ಟು ಬಿ ಅನ್ಕೌಂಟೇಬಲ್. ಈ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ನಮಗೆ ಕಣ್ಣಿಗೆ ಕಾಣದೇ ಇರೋಂಥ ವಸ್ತುಗಳು. ಫಾರ್ ಎಕ್ಸಾಂಪಲ್ ನಮ್ಮ ಫೀಲಿಂಗ್ಸ್ ಅಂತ ಏನು ಕರಿತಾ ಇದ್ದೀವಿ, ನಮ್ಮ ಫೀಲಿಂಗ್ಸ್ ಕೂಡ ಏನಾಗಿರುತ್ತೆ, ಅನ್ಕೌಂಟೇಬಲ್ ನೌನ್ ಆಗಿರುತ್ತೆ. ನೋಡಿ, ದೇ ಲಿವ್ಡ್ ಇನ್ ಪಾವರ್ಟಿ, ಅವರ್ ಲಗೇಜ್ ವೆಂಟ್ ಮಿಸ್ಸಿಂಗ್. ಪಾವರ್ಟಿ, ಲಗೇಜ್ ಇವು ಕೂಡ ಏನಪ್ಪ ಅಂದರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಇವೆಲ್ಲ. ವಿ ಆರ್ ವೇಟಿಂಗ್ ಫಾರ್ ವೈಟಲ್ ಇನ್ಫಾರ್ಮೇಷನ್. ಯು ಶುಡ್ ಪುಟ್ ಶುಗರ್ ಇನ್ ದಿಸ್ ಪುಡ್ಡಿಂಗ್. ಎಜುಕೇಷನ್ ಈಸ್ ಆ್ಯನ್ ಒಬೇಷನ್ ವಿತ್ ಹರ್ ಅಂತ ಇದೆ. ಐ ಪುಟ್ ಸಮ್ ಪೆಟ್ರೋಲ್ ಇನ್ ದ ಕಾರ್ ಎಸ್ಟರ್ಡೇ. ಸಮ್ ಪೆಟ್ರೋಲ್ ಅಂತ ಹೇಳ್ತೀವಿ ನಾವು ಅಲ್ವಾ. ಐ ವಿಲ್ ಹ್ಯಾವ್ ಅ ಕಿಲೋ ಆಫ್ ಫ್ಲೋರ್ನ ಕೌಂಟ್ ಮಾಡೋಕ್ಕಾಗುತ್ತಾ, 1 2 3, ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ಕುಡ್ ಐ ಹ್ಯಾವ್ ಅ ಸ್ಲೈಸ್ ಆಫ್ ಬ್ರೆಡ್ ಕೂಡ ಅನ್ಕೌಂಟೇಬಲ್ ನೌನ್ ಇದೆ. ಹಾಗಾದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 2 ನೌನ್ಸ್, ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ ಏನೇನಿದೆ ನೋಡಿ. ಅನ್ಕೌಂಟೇಬಲ್ ನೌನಲ್ಲಿ ಅಕೊಮೊಡೇಷನ್ ಅಂತ ಕರಿತಾ ವಾಸಕ್ಕಿರೋಂಥ ಸ್ಥಳವನ್ನು ಅಕೊಮೊಡೇಷನ್ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಕೌಂಟೇಬಲಲ್ಲಿ ನಾವು ಹೇಗೆ ಗುರುತಿಸ್ಬೋದು, ಅ ಹೌಸ್, ಅ ಫ್ಲಾಟ್, ಅ ಪ್ಲೇಸ್ ಟು ಲೀವ್, ಅ ಪ್ಲೇಸ್ ಟು ಸ್ಟೇ, ಈ ರೀತಿ ಗುರುತಿಸ್ಬೋದು. ಬ್ಯಾಗೇಜ್ ಆರ್ ಲಗೇಜ್, ಈ ಲಗೇಜಲ್ಲಿ ನಾವು ಸೂಟ್ ಕೇಸ್, ಅ ಬ್ಯಾಗ್, ಆ ರಕ್ಸ್ಕ್ಯಾಕ್ ಅಂತ ನಾವು ಕೌಂಟೇಬಲ್ ನೌನ್ಸಲ್ಲಿ ಬಳಕೆ ಮಾಡ್ತೀವಿ. ಬ್ರೆಡ್ ಅಂತ ಹೋಲ್ ಬ್ರೆಡ್ ಇದೆ, ಅದರಲ್ಲಿ ಲೋಫ್, ರೋಲ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಲೈಟನಿಂಗ್ ಇದೆ, ಅ ಫ್ಲ್ಯಾಶ್ ಆಫ್ ಲೈಟನಿಂಗ್ ಅಂತ ಹೇಳ್ಬೋದು. ಲಕ್, ಅ ಸ್ಟ್ರೋಕ್ ಆಫ್ ಲಕ್ ಅಂತ ಹೇಳ್ತೀವಿ. ಲಕ್ ಅನ್ಬಾರ್ದು ನಾವು ಯಾವಾಗಲೂ ಕೂಡ ಅನ್ಕೌಂಟೇಬಲ್ ನೌನಲ್ಲಿ ಲಕ್. ಹಾಗೆಯೇ ಇಲ್ಲಿ ನಾವು ಕೌಂಟೇಬಲ್ ನೌನಲ್ಲಿ ಆ ಸ್ಟ್ರಕ್ ಆಫ್ ಲಕ್ ಅಂತ ಹೇಳ್ಬೋದು, ಸ್ಟ್ರೋಕ್ ಆಫ್ ಲಕ್ ಅಂತ. ಮನಿ ಇದೆ, ಅ ನೋಟ್, ಅ ಕಾಯಿನ್, ಅ ಸಮ್ ಆಫ್ ಮನಿ, ಅ ಯೂರೋ, ಅ ಡಾಲರ್, ಅ ರುಪಿ, ಇವೆಲ್ಲ ನಾವು ಹೇಳ್ಬೋದು. ಪೋಯ್ಟ್ರಿ ಅ ಪೋಯಮ್ ಅಂತ ಹೇಳ್ತೀವಿ. ಪೋಯ್ಟ್ರಿಗೆ ಅ ಪೋಯೆಟ್ರಿ ಅಂತ ಹೇಳಲ್ಲ, ಅ ಪೋಯಮ್. ಓಕೆ. ಹಾಗೆಯೇ ರೇನ್ ಅಂದರೆ ಅದರಲ್ಲಿ ಶೋವರ್, ಡೌನ್ ಪೋರ್, ಅ ಸ್ಟಾರ್ಮ್ ಅಂತ ಬರುತ್ತೆ. ಟ್ರಾವೆಲ್, ಅ ಜರ್ನಿ, ಆ ಟ್ರಿಪ್. ವರ್ಕ್ ಇದೆ, ಆ ಜಾಬ್, ಆ ಟಾಸ್ಕ್ ಅಂತ ಇದೆ. ಓಕೆ. ಇವೆಲ್ಲ ಏನಪ್ಪ ಅಂತಂದರೆ ನಿಮಗೆ ಬೇಕಾಗಿರೋಂಥ ಮೋಸ್ಟ್ ಎಸೆನ್ಷಿಯಲ್ ಏನಪ್ಪ ಎಕ್ಸಾಂಪಲ್ಸು. ಇಷ್ಟೊಂದು ನಿಮಗಲ್ಲಿ ಅವಶ್ಯಕತೆ ಬರಲ್ಲ. ಯಾರು ಇಂಗ್ಲೀಷ್ ಮೇಜರ್ ಮಾಡಿರ್ತೀರಲ್ಲ ಅವರಿಗೆ ನೀವು ಎಕ್ಸಾಮ್ಸ್ನಲ್ಲಿ ಇಷ್ಟಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಎದುರಿಸ್ಬೇಕಾಗತ್ತೆ. ಓಕೆ. ಹಾಗಿದ್ರೆ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು, ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಲೀರಿ. ಹಾಗೆಯೇ ನೀವೇನು ಮಾಡಬೇಕು, ನೆಕ್ಸ್ಟ್ ನಮ್ಮ ಒಂದು ಈ ವಿಡಿಯೋಗಳನ್ನು ನೋಟಿಫಿಕೇಷನ್ ಪಡ್ಕೊಳ್ಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಬರುತ್ತೆ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.